ಸಾಮಾಜಿಕ ಕಳಕಳಿಯೊಂದಿಗೆ ಸಾಹಿತ್ಯ ಕ್ಷೇತ್ರದ ಪ್ರಗತಿಗೆ ಅಪಾರ ಕೊಡುಗೆಯನ್ನು ನೀಡುತ್ತಿರುವ ಕೊಡವ ಮಕ್ಕಳ ಕೂಟ ಸಂಘಟನೆ 12ನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ. ವಾರ್ಷಿಕೋತ್ಸವದ ಪ್ರಯುಕ್ತ ಲೇಖಕಿ ಮುಕ್ಕಾಟಿರ ಮೌನಿ ನಾಣಯ್ಯ ಅವರು ರಚಿಸಿರುವ ಆವೋರ್ ಬೈಟ್ ಎಂಬ ಕೊಡವ ಮಕ್ಕಳ ಕೂಟದ 109ನೇ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಬಯವಂಡ ಮಹಾಬಲ ಪೂವಯ್ಯ ಪುಸ್ತಕ ಬಿಡುಗಡೆ ಮಾಡಿದರು. ಸಾಹಿತಿ ಹಾಗೂ ಕೊಡವ ಮಕ್ಕಳ ಕೂಟದ ಸಲಹೆಗಾರರಾದ ಐಚಂಡ ರಶ್ಮಿ ಮೇದಪ್ಪ ಮಾತನಾಡಿ, ಭಾಷೆಯ ಬೆಳವಣಿಗೆಗೆ ಸಾಹಿತ್ಯದ ಅಗತ್ಯವಿದೆ. ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಯುವ ಪೀಳಿಗೆ ಮುಂದಾಗಬೇಕು. ಸಾಹಿತ್ಯ ಕ್ಷೇತ್ರಕ್ಕೆ ಮಹಿಳಾ ಲೇಖಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಕೊಡವ ಮಕ್ಕಳ ಕೂಟ ಕೊಡವ ಭಾಷೆ ಮಾತ್ರವಲ್ಲದೆ ಇತರ ಭಾಷೆಗಳ ಸಾಹಿತ್ಯ ಬೆಳವಣಿಗೆಗೂ ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಕೊಡವ ಸಾಹಿತ್ಯ ಮಾತ್ರವಲ್ಲದೆ ಎಲ್ಲ ಭಾಷೆಯ ಪುಸ್ತಕಗಳನ್ನು ಹೊರತರುವಲ್ಲಿ ಕೊಡವ ಮಕ್ಕಳ ಕೂಟವು ಎಲ್ಲ ಲೇಖಕರಿಗೂ ಸಾಹಿತಿಗಳಿಗೂ ಒಂದು ದೊಡ್ಡ ವೇದಿಕೆಯಾಗಿದೆ ಎಂಬುದು ಸುಳ್ಳಲ್ಲ. ಆವೋರ್ ಬೈಟ್ ಪುಸ್ತಕದ ಲೇಖಕಿ ಮುಕ್ಕಾಟಿರ ಮೌನಿ ನಾಣಯ್ಯ ಮಾತನಾಡಿ, ಬದುಕಿನಲ್ಲಿ ಗೆಳೆತನ ಮತ್ತು ಪ್ರೀತಿಗೆ ಇರುವ ಅಗಾಧವಾದ ಶಕ್ತಿಯನ್ನು ತೋರಿಸುವ ಸುಂದರ ಚಿತ್ರಣ ಆವೋರ್ ಬೈಟ್ ಕೊಡವ ಕಾದಂಬರಿಯಲ್ಲಿದೆ ಎಂದರು. ಪ್ರೀತಿ ಸ್ನೇಹದ ಹೆಸರಿನಲ್ಲಿ ಮೋಸದ ಜಾಲಕ್ಕೆ ಸಿಲುಕಿ ನೊಂದು ಬೆಂದ ಯುವ ಪ್ರೇಮಿಗಳ ಕತೆ ಇದರಲ್ಲಿದೆ. ಪವಿತ್ರ ಪ್ರೀತಿಗೆ ಯಾವತ್ತೂ ಸೋಲಿಲ್ಲ ಎನ್ನುವ ಅಂಶವನ್ನು ಚಿತ್ರಿಸಲಾಗಿದೆ. ಈ ಪುಸ್ತಕ ಸಿನಿಮಾ ಮಾದರಿಯಲ್ಲಿದ್ದು, ಕಥೆಯ ಮಧ್ಯದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ 3 ಹಾಡುಗಳನ್ನು ನೀಡಲಾಗಿದೆ ಎಂದರು. ಸಂದರ್ಭಕ್ಕೆ ತಕ್ಕಂತೆ 3 ಸಾಹಿತ್ಯವನ್ನು ಒಳಗೊಂಡಿದೆ. ಇದು ನನ್ನ ಮೊದಲ ಹಾಗೂ ಹೊಸ ಪ್ರಯತ್ನ. ನನ್ನ ಕಾದಂಬರಿ ಕನಸಿಗೆ ಜೀವ ತುಂಬಿದ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷರಾದ ಶ್ರೀ ಬೊಳ್ಳಜಿರಾಯಪ್ಪ ಅವರಿಗೂ, ಕೂಟದ ಪದಾಧಿಕಾರಿಗಳಿಗೂ ನನ್ನ ಅನಂತ ವಂದನೆಗಳು. ಹಾಗೆಯೇ ಭಾಷಾ ಬೆಳವಣಿಗೆ ಅಭಿಮಾನದಿಂದ ಆವೋರ್ ಬೈಟ್ ಕಾದಂಬರಿಯನ್ನು ಪುಸ್ತಕ ರೂಪದಲ್ಲಿ ಹೊರತರಲು ಹಣ ಸಹಾಯ ಮಾಡಿರುವ ದಾನಿಗಳಾದ ಶ್ರೀ ಬಯವಂಡ ಮಹಾಬಲ ಅವರಿಗೂ, ಶ್ರೀಮತಿ ಐಚಂಡ ರಶ್ಮಿ ಮೇದಪ್ಪ ಅವರಿಗೂ, ಹೊನ್ನಚೆಟ್ಟಿರ ಪ್ರದೀಪ್ ಅವರಿಗೂ, ಶ್ರೀ ಚೇಕಪೌಂಡ ಸಚಿನ್ ಪೂವಯ್ಯ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ಸಂದರ್ಭ ಕೊಡವ ಮಕ್ಕಳ ಕೂಟ ಹಾಗೂ ಪುಸ್ತಕ ಬಿಡುಗಡೆಗೆ ಸಹಕರಿಸಿದ ದಾನಿಗಳಿಗೆ ಧನ್ಯವಾದ ಸಲ್ಲಿಸಿದರು. ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ, ಆವೋರ್ ಬೈಟ್ ಪುಸ್ತಕವು 12ನೇ ವರ್ಷಾಚರಣೆಯ ಪ್ರಯುಕ್ತ ಬಿಡುಗಡೆ ಮಾಡಲಾಗಿದ್ದು, ಇದು ಸಿನಿಮಾ ಮಾದರಿಯಲ್ಲಿದ್ದು, ಇದೊಂದು ವಿಶೇಷ ಪ್ರಯತ್ನವಾಗಿದೆ. ಮುಂದಿನ ದಿನಗಳಲ್ಲಿ ಚಲನಚಿತ್ರವಾಗಿ ತೆರೆ ಕಾಣುವಂತಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಚಿಯಕ್ ಪೂವಂಡ ಸಚಿನ್ ಪೂವಯ್ಯ ಹಾಗೂ ಪೊನ್ನಚೆಟ್ಟಿರ ಪ್ರದೀಪ್ ಉಪಸ್ಥಿತರಿದ್ದರು. ಒಂದು ಒಳ್ಳೆ ಬರಹಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಕೊಡಗಿನಲ್ಲಿ. ಅವರಿಗೆ ಒಂದು ಒಳ್ಳೆ ಹೆಸರು ಸಹ ಇದೆ. ಏಕೆಂತಂದ್ರೆ ಈ ಕನ್ನಡ ಸಿನಿಮಾದಲ್ಲಿ ಸಹ ಅವರಿಗೆ ಹಾಡು ಬರಲಿಕ್ಕೆ ಒಂದು ಅವಕಾಶವನ್ನು ಸಹ ಈಗಾಗಲೇ ಸಿಕ್ಕಿದೆ. ಕೊಡವ ಮಕ್ಕಳ ಕೂಟದಿಂದ ಬರೀ ಪುಸ್ತಕಗಳಲ್ಲದೇ ನಾವು ಆರ್ಮಿಯವರಿಗೂ ಸಹ ಸಂಬಂಧಪಟ್ಟ ಸಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸ್ಕ್ವಾಡ್ನಲ್ಲಿ ರಜಮಣ ದೇವೇನವರು ಸ್ಟ್ಯಾಚ್ಯೂ ಮಾಡೋದ್ರ ವಿಷಯದಲ್ಲಿ ಇರ್ಬೋದು, ಮತ್ತೆ 2 ಮಹಾವೀರ ಚಕ್ರವಂತ ಪಡೆದಂತಹ ಕೊಡಗಿನವರು ಅಂದ್ರೆ ಪುಟ್ಟಿ ಚಂದ್ರ ಗಣಪತಿ ಲೆಫ್ಟಿನೆಂಟ್ ಕರ್ನಲ್ ಮತ್ತು ಸ್ಕ್ವಾಡ್ನಲ್ಲಿ ರಜಮಣ ದೇವೇನವರು ಇಬ್ಬರ ಸಹ ಕೃತಿಗಳನ್ನು ಸಹ ಕೊಡವ ಮಕ್ಕಳ ಕೂಟನೆ ಮಾಡಿರುವಂತದ್ದು. ಮತ್ತು ಸ್ಕ್ವಾಡ್ನಲ್ಲಿ ರಜಮಣ ದೇವೇನವರ ಪುಣ್ಯಸ್ಮರಣೆಯನ್ನು ವರ್ಷ ಪ್ರತಿ ನಾವು ಮಾಡ್ತಾ ಬಂದಿದ್ದೀವಿ. ಮತ್ತೆ ಕೊಡವ ಜನಾಂಗದಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಅಂತಹ ಒಂದು ಸಾಧಕರನ್ನು ಸಹ ಗುರುತಿಸಿ ರಸ್ತೆಗಳಿಗೆ ಅವರ ಹೆಸರುಗಳನ್ನು ಸಹ ಕೊಡವ ಮಕ್ಕಳ ಕೂಟ ಈಗಾಗಲೇ ಅಳವಡಿಸಲಾಗಿದೆ. ಮತ್ತೆ ಅವರು ಮುಂದಿನ ಜನಾಂಗಕ್ಕೆ ಮತ್ತೆ ಯುವಕರಿಗೆ ಪ್ರೇರಣೆ ಆಗಿರಬೇಕು ಅಂತೇಳಿ ಅವರ